ಹಾಯ್ ಫ್ರೆಂಡ್ಸ್, ತೂಕ ನಷ್ಟ ಮಾಡ್ಕೊಳ್ಳೋಕೆ ಯೋಗದಲ್ಲಿ ಶಕ್ತಿಯುತವಾದ ಪರಿಣಾಮಕಾರಿಯಾದ ಮತ್ತು ನಮ್ಮ ದೇಹಕ್ಕೆ ಯಾವುದೇ ಅಡ್ಡ ಪರಿಣಾಮಗಳನ್ನು ಬೀರದೇ ಇರುವಂಥ ಆಸನಗಳನ್ನು ನಾವು ಪ್ರತಿದಿನ ಮಾಡೋದ್ರಿಂದ ತೂಕ ನಷ್ಟ ಮಾಡ್ಕೋಬಹುದು ಮತ್ತು ತೂಕ ಹೆಚ್ಚಿಗೆ ಇರೋದ್ರಿಂದ ಬರೋ ರೋಗಗಳಿಂದ ನಾವು ಮುಕ್ತರಾಗಬಹುದು. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ನಾವು ಇಲ್ಲಿ ಮೊದಲ ನಮ್ಮ ತಾಯಿ ಅಂದ್ರೆ ನಮ್ಮ ತೊಡೆ ಭಾಗದಲ್ಲಿರೋ ಫ್ಯಾಟ್, ಕೊಬ್ಬು ಮತ್ತು ಪೃಷ್ಠ ಭಾಗದಲ್ಲಿರೋ ಕೊಬ್ಬನ್ನ ಕಡಿಮೆ ಮಾಡ್ಕೊಳ್ಳುವಂತ ಆಸನಗಳನ್ನ ಪ್ರಾಕ್ಟೀಸ್ ಮಾಡೋಣಂತ್ರಿ. ಸೊ ಸ್ಟಾರ್ಟ್ ಮಾಡೋಣ್ರಿ. ಸೊ ಅದಕ್ಕಾಗಿ ಎದ್ ನಿಂದಿರ್ತೀರಿ. ಸೊ ಎದ್ ನಿಂತ ಮೇಲೆ ಮೊದಲ ತಾಡಾಸನ ಸ್ಥಿತಿ ಮಾಡೋಣ. ಸೊ ತಾಡಾಸನ ಸ್ಥಿತಿ ಆದ್ಮೇಲೆ ತಾಡಾಸನ ಸ್ಟ್ರೆಚ್ ಮಾಡೋಣಂತ್ರಿ. ಸೊ ಅದಕ್ಕಾಗಿ ಏನ್ ಮಾಡ್ತೀರಿ ಅಂತಂದ್ರೆ ನಿಂತಿರ್ತೀರಿ, ಸೀದಾ ನಿಂತ್ಕೋರಿ. ಆಮೇಲೆ ಇಲ್ಲೇ ಎರಡೂ ಪಾದಗಳ ನಡುವೆ ಸ್ವಲ್ಪ ಅಂತರ ಇರಲಿ. ಸೊ ಎರಡೂ ಕಾಲುಗಳನ್ನು ಜೋಡಿಸೋದು ಬೇಡ, ಸ್ವಲ್ಪ ಅಂತರ ಇರ್ಲಿ ರೀ. ನಮ್ಮ ದೇಹದ ಭಾರ ಎಲ್ಲ ನಮ್ಮ ಪಾದದ ಮೇಲೆ ಬರ್ಬೇಕ್ರಿ. ಸೊ ಪಾದದ ಮೇಲೆ ಬರ್ಬೇಕು, ಕಾಲಿನ ಮೇಲೆ ಬರ್ಬೇಕಂತಂದ್ರೆ ಮೊದ್ಲು ನಾವೇನ್ ಮಾಡ್ಬೇಕಂತಂದ್ರೆ ಈ ರೀತಿ ಕಾಲ್ ಮಾಡ್ಕೋಬೇಕು. ಸೊ ಈ ರೀತಿ ಕಾಲ್ ಮಾಡ್ಕೊಂಡು ಬೆರಳುಗಳನ್ನ ಮೇಲೆ ತಗೋರಿ. ಸೊ ಈ ರೀತಿ ತಗೊಂಡು ಮತ್ತೆ ಈ ರೀತಿ ಹಚ್ಚ್ರಿ. ಸೊ ಈಗ ಪೂರ್ತಿ ಭಾರ ಎರಡೂ ಕಾಲಿನ ಮೇಲೆ ಸಮನಾಗಿ ಬಂತ, ಅಥವಾ ಹಿಂಗ ಒಂದ ಕಾಲಿನ ಮೇಲೆ ಬಾರ್ ಬೇಡ್ರಿ, ಎರಡೂ ಕಾಲಿನ ಮೇಲೆ ಬಾರ ಇರ್ಬೇಕು ನಮ್ಗೆ ಸಮನಾಗಿ ಬಾರ. ಸೊ ಈ ರೀತಿ ಇಟ್ಕೋತೀರಿ. ಸೊ ಈ ರೀತಿ ಇಟ್ಕೊಂಡ್ಮೇಲೆ ಮೊದ್ಲು ತಾಡಾಸನ ಸ್ಥಿತಿ. ಸೊ ತಾಡಾಸನ ಸ್ಥಿತಿ ಅಂತಂದ್ರೆ ಎರಡೂ ಕೈಗಳನ್ನ ನಿಮ್ಮ ಬಾಜು ತಗೋತೀರಿ, ಈ ರೀತಿ ಕಣ್ಣುಗಳನ್ನ ಮುಚ್ತೀರಿ. ಸಹಜವಾದ ಉಸಿರಾಟ, ರಿಲ್ಯಾಕ್ಸ್. ಕೈಗಳು ಸಡಿಲವಾಗಿರ್ಲಿರಿ. ನಿಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನ ಸಡಿಲಗೊಳಿಸ್ತೀರಿ. ಉಸಿರು ತಗೋತೀರಿ ದೀರ್ಘವಾಗಿ, ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ಕಣ್ಣುಗಳನ್ನ ತೆರಿತೀರಿ. ಸೊ ಆಸನ ಮಾಡೋಕ್ಕಿಂತ ಮುಂಚೆ ತಾಡಾಸನ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಮಾಡ್ರಿ. ಸೊ ಈಗ ತಾಡಾಸನ ಸ್ಟ್ರೆಚ್. ಸೊ ಇಲ್ಲಿ ಎರಡು ಕೈಗಳನ್ನ ಲಾಕ್ ಮಾಡ್ಕೊಳ್ಳೋದು, ಉಸಿರು ತಗೋತಾ ಕೈ ಮೇಲೆ, ಹೀಲ್ಸ್ ಅಪ್ and down, 2 down. ಉಸಿರು ತಗೋತೀರಿ, ಉಸಿರನ್ನು ಬಿಡ್ತೀರಿ. 4 ಉಸಿರು ತಗೋರಿ, ಉಸಿರು ಬಿಡ್ತೀರಿ. 5ನೇದು ಉಸಿರು ತಗೋತೀರಿ, ಮತ್ತೆ ಇಲ್ಲಿ ಉಸಿರು ಬಿಡ್ತೀರಿ. 5ನೇಕ ಇಲ್ಲೇ ಉಸಿರು ಬಿಟ್ಟು ಇದ ಸ್ಥಿತಿಯೊಳಗೆ ಇರ್ತೀರಿ. 1 2 3 4 5. ಇನ್ನೊಂದ್ಸಲ ತೋರಿಸ್ತೇನೆ ನೋಡ್ರಿ. 5ನೇಕ್ಕೆ ಏನ್ ಮಾಡ್ತೀರಿ ಅಂತಂದ್ರ ಉಸಿರು ತಗೊಂಡಿರ್ತೀರಿ, ತಗೊಂಡ್ಮೇಲೆ ಇಲ್ಲಿ ಉಸಿರು ಬಿಡ್ತೀರಿ. ಸೊ ಉಸಿರು ಬಿಟ್ಟು ಸಹಜವಾದ ಉಸಿರಾಟ ಇರ್ತೈತ್ರಿ. ಇಲ್ಲಿ 5 ಕೌಂಟ್, 1 2 3 4 5. ಮತ್ತೆ ಉಸಿರು ತಗೋರಿ ಇಲ್ಲೇ, ಮತ್ತೆ ಉಸಿರು ಬಿಡ್ತಾ ಹೀಲ್ಸ್ ಡೌನ್. ಕೈಗಳನ್ನ ನೆತ್ತಿ ಮೇಲೆ ಇರ್ತಾವ್ರಿ, ಮತ್ತೆ ಕೈಗಳನ್ನ ಬಿಡಿಸ್ಕೋತೀರಿ ಈ ರೀತಿ. ಸೊ ಇಲ್ಲ ನನ್ಗೆ ಕಾಲ್ ಎತ್ತಿದ್ರೆ ಯಾಕೋ ನಾನು ಬಿದ್ದಂಗ ಆಗೈತೈತಿ ಅಂತಂದ್ರೆ, ಸೊ ನೀವು ಕಾಲು ಇದೇ ರೀತಿ ಇರ್ಲಿ. ಸೊ ಇದೇ ರೀತಿ ಇರ್ಲಿ, ಕೇವಲ ಕೈಗಳನ್ನ ಮ್ಯಾಲ ತಗೊಂಡು ಹೋಗೋದು, ಉಸಿರು ತಗೊಂಡಾಗ ಮ್ಯಾಲ ತಗೊಂಡು ಹೋಗೋದು ಈ ರೀತಿ. ಈ ರೀತಿ ಮಾಡ್ರಿ. ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅಷ್ಟ ಮಾಡ್ರಿ. ಸಾಧ್ಯ ಆಗ್ತೈತೆ ಅಂತಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಹಿಲ್ಸ್ ಅಪ್ ಮಾಡ್ರಿ. ಸೊ ಇದನ್ನ ನೀವು 5ರಿಂದ 10 ಬಾರಿ ಮಾಡ್ತೀರಿ. ಒಂದ್ಸಲ ಮಾಡಕತ್ರ ಅಂದ್ರ 5ರಿಂದ 10 ಬಾರಿ ಮಾಡ್ರಿ. 10 ಬಾರಿ ಆಗ್ಲಿಲ್ಲ ಅಂದ್ರೆ 5 ಬಾರಿ ಮಾಡ್ರಿ. ಸೊ ಆಮೇಲೆ ಏನ್ ಮಾಡ್ತೀರಿ ಅಂತಂದ್ರೆ ಇದು ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀರಿ. 5 10 15 20 ಈ ರೀತಿ ಕೂಡ ನೀವು ಮಾಡ್ಬೋದ್ರಿ. ನೆಕ್ಸ್ಟ್ ಉತ್ಕಟಾಸನ. ಸೊ ಚೇರ್ ಪೋಸ್ ಅಂತಾರೆ ಇದಕ್ಕೆ. ಸೊ ಇದು ಯಾವ ರೀತಿ ಮಾಡೋದಂತಂದ್ರೆ ಸೈಡ್ ವೇದಾಗ ತೋರಿಸ್ತೇನ್ರಿ. ಸೊ ಇಲ್ಲಿ ಕೂಡ ಎರಡೂ ಕಾಲ ನಡುವೆ ಅಂತರ ಬೇಡ್ರಿ ಇಲ್ಲೇ. ಸೊ ಎರಡೂ ಕಾಲು ಜೋಡಿಸಿದ್ದಿರ್ಲಿ, ಎರಡೂ ಕಾಲು ಜೋಡಿಸಿದ್ದಿರ್ತಾವ್ರಿ ಇಲ್ಲೇ. ಸೊ ಇಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ಕೈಗಳನ್ನ ಮ್ಯಾಲ ತೊಗೊಂಡು ಹೋಗ್ತೀರಿ. ಉಸಿರು ತಗೋತಾ ಕೈ ಮ್ಯಾಲ ತೊಗೊಂಡು ಹೋಗ್ತೀರಿ, ಪೂರ್ತಿ ಮ್ಯಾಗಲ್ರಿ. ಸೊ ಈ ರೀತಿ. ಸೊ ನಿಮ್ಮ ಏನು ಕಿವಿಗಳದಾವಲ್ರಿ, ಸೊ ಅದ್ರ ಹತ್ರ ಇರೋಂಗ ಕೈಗಳನ್ನ ತೊಗೊಂಡು ಹೋಗ್ತೀರಿ. ಮತ್ತೆ ಇಲ್ಲಿ ಏನ್ ಮಾಡ್ತೀರಿ ಅಂತಂದ್ರ ಉಸಿರು ತಗೋತೀರಿ, ಉಸಿರು ಬಿಡ್ತಾ ನಿಮ್ಮ ಪೃಷ್ಠ ಭಾಗವನ್ನ ಹಿಂದೆ ತೊಗೊಂಡು ಹೋಗ್ತೀರಿ. ಹಿಂದೆ ತೊಗೊಂಡು ಹೋಗ್ಕೋತ ಕೆಳಗೆ ಹೋಗ್ಕೋತ ಹಾಗೆ ನಿಮ್ಮ ಮೊಣಕಾಲು ಕೂಡ ಮಡಿಸ್ತಾ ಬರ್ತಾವ್ರಿ, ಫೋಲ್ಡ್ ಹಾಕೋತ ಬರ್ತಾವು.
ಸೊ ಇಲ್ಲೇ ಈ ರೀತಿ. ಮತ್ತು ನಿಮ್ಮ ದೃಷ್ಟಿ ಮೇಲಿರ್ತೈತೆ ರೀ. ಸಹಜವಾದ ಉಸಿರಾಟ 1 2 3 4 5. ಮತ್ತು ಉಸಿರು ತಗೋರಿ ಮತ್ತು ಉಸಿರು ಬಿಡ್ತಾ ಕೈ ಕೆಳಗೆ. ಸೊ ಇನ್ನೊಂದು ಸಲ ತೋರಿಸ್ತೇನೆ ನೋಡ್ರಲ್ಲೇ, ಈ ರೀತಿ ಕೈಗಳನ್ನು ಮ್ಯಾಲೆ ಮಾಡ್ತೀರಿ. ಸೊ ಕಿವಿ ಕಡೆ ಬರೋಂಗ, ಸೊ ಕಿವಿಗೆ ಹತ್ತಬಾರ್ದು, ಕಿವಿ ಕಡೆ ಬರೋಂಗಿರಲಿ. ಸೊ ಇಲ್ಲಿ ಇಷ್ಟ ಆದ್ಮೇಲೆ ನೀವು ಚೇರ್ ಮೇಲೆ ಹೆಂಗೆ ಕುಂದಿರ್ತಿರಲ್ಲ ಆ ರೀತಿ. ಸೊ ನೀವು ಚೇರ್ ಮೇಲೆ ಕುಂದಿರ್ಬೇಕಂದ್ರೆ ಮೊದ್ಲು ಈ ರೀತಿ ಕಾಲು ಮಡ್ಚೋಂಗಿಲ್ರಿ. ಏನೇ ಇದು ಕಾಲುಗಳನ್ನ ಬೆಂಡ್ ಮಾಡೋಂಗಿಲ್ಲ. ಏನ್ ಮಾಡ್ತೀರಿ ಅಂತಂದ್ರೆ ಈ ರೀತಿ ಕುಂದಿರ್ತೀರಿ. ಸೊ ಚೇರ್ ಮೇಲೆ ಕುಂದಿರ್ಬೇಕಂದ್ರೆ ಈ ರೀತಿ ಕುಂದಿರ್ತಿರಲ್ಲ, ಸೊ ಅದೇ ರೀತಿ ಇಲ್ಲಿ ಹಿಂದೆ ಚೇರ್ ಐತೆ ಅನ್ಕೊಂಡು ಕೂತ್ಕೋರಿ. ಉತ್ಕಟ್ಟಾಸನ. ಕೈಗಳನ್ನ ಮೇಲ್ ತಗೊಂಡಿರ್ತೀರಿ ಈ ರೀತಿ. ಉಸಿರು ತಗೋರಿಲ್ಲೇ. ಎರಡು ಕಾಲುಗಳು ಜೋಡಿಸಿದಿರ್ಲಿ, ಕೈಗಳ ಮೇಲೆ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಫಸ್ಟ್ ನಿಮ್ಮ ಪೃಷ್ಠ ಭಾಗವನ್ನ ಹಿಂದೆ ತಗೊಂಡು ಹೋಗ್ತೀರಿ. ಸೊ ಹಿಂದೆ ಕೆಳಗೆ ಇಳಿಸ್ಕೊಂತ ಹೋದಂಗ ನಿಮ್ಮ ಎರಡು ಕಾಲುಗಳು ಫೋಲ್ಡ್ ಹಾಕೋಂತ ಬರ್ತಾವ ನೋಡ್ರಿ ಇಲ್ಲಿ ಮೊಣಕಾಲು. ಸಹಜವಾದ ಉಸಿರಾಟ. ಸೊ ಇಲ್ಲಿ ಮೊಣಕಾಲು ಫೋಲ್ಡ್ ಹಾಕೊಂತ ಬಂದಾಗ ನಿಮ್ಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಕೆಳಗೆ ಇಳಿಸ್ಕೊಂತ ಬರ್ರಿ. ಆಮೇಲೆ ನೀವು ಫೈನಲ್ ಸ್ಟೇ ಇದ್ದಾಗ ನೋಡ್ರಿ ಇಲ್ಲಿ ಇದ್ರ ಮೇಲೆ ಭಾರ ಬಿದ್ದಿರ್ತೈತಿ ನಿಮ್ಗೆ. ಸೊ ಇಲ್ಲೇ ಪೇನ್ ಅನಿಸ್ತಾ ಇರ್ತೈತಿ, ಆಮೇಲೆ ಜಗ್ಗದಂಗ ಅನಿಸ್ತಾ ಇರ್ತೈತಿ. ಸೊ ಇದನ್ನ ಅಬ್ಸರ್ವ್ ಮಾಡ್ರಿ. ಮತ್ತೆ ನಿಮ್ಮ ದೃಷ್ಟಿ ಮೇಲಿರ್ತೈತಿ. ಮತ್ತು ಉಸಿರು ತಗೋರಿ, ಮತ್ತು ಉಸಿರು ಬಿಡ್ತಾ ಮೇಲ್ ಬರ್ತೀರಿ ಈ ರೀತಿ. ಸೊ ಹಿಂಗ ವಾಪಸ್ ಉಸಿರು ಬಿಡ್ತಾ ಕೆಳಗೆ. ಸಹಜವಾದ ಉಸಿರಾಟ. ಇಲ್ಲ 5 ಕೌಂಟ್ ಮಾಡೋದು. ಮತ್ತು ಉಸಿರು ತಗೋತೀರಿ, ಉಸಿರು ಬಿಡ್ತಾ ಮೇಲ್ ಬರ್ತೀರಿ. ಸೊ ಇವನು ಕೂಡ ನೀವು 10 ಬಾರಿ ಮಾಡ್ರಿ. ಮೊದಲು 5 ಬಾರಿ ಪ್ರಾಕ್ಟೀಸ್ ಮಾಡ್ಕೋರಿ, ನಂತರ 10 ಬಾರಿ ಮಾಡ್ರಿ ಇದನ್ನು. ಮುಂದಿನ ಆಸನ ಬದ್ಧ ಕೋನಾಸನ ಅಂತೇಳಿ. ಸೊ ಅದಕ್ಕಾಗಿ ಕೂತ್ಕೋತೀರಿ. ಸುಖಾಸನ ಸ್ಥಿತಿ ಒಳಗೆ ಕೂತ್ಕೋತೀರಿ. ನನ್ನ ಚಾನಲ್ನ ಮೊದಲನೇ ಸಲ ನೋಡಕತ್ತಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡ್ರಿ. ಈಗ ನೆಕ್ಸ್ಟ್ ಬದ್ಧ ಕೋನಾಸನ. ಸೊ ಬದ್ಧ ಕೋನಾಸನ ಮಾಡೋಕ್ಕೆ ಕಾಲುಗಳನ್ನು ಈ ರೀತಿ ತಗೋತೀರಿ. ಸೊ ಪಾದಗಳು ಎರಡು ಜೋಡಿಸಿದ್ದಿರಲಿ ಈ ರೀತಿ, ಒಂದಕ್ಕೊಂದು ಹತ್ತಬೇಕು. ಸೊ ಇಲ್ಲೇನು ಮಾಡ್ತೀರಿ, ಎರಡು ಕೈಗಳನ್ನ ಲಾಕ್ ಮಾಡ್ಕೊಂಡು ಪಾದದ ಕೆಳಗೆ ಇಟ್ಕೋತೀರಿ ಈ ರೀತಿ. ಪಾದದ ಕೆಳಗೆ ಇಟ್ಕೊಂಡು ಸೊ ಇಲ್ಲಿ ಕೈಗೆ ಜಗ್ತೀರಿ, ಮತ್ತು ದೃಷ್ಟಿ ನೇರವಾಗಿರಲಿ ಈ ರೀತಿ. ಬೆನ್ನು ಕತ್ತು ನೇರವಾಗಿರಲಿ. ಸೊ ಅದು ಭಾಳ ಇಂಪಾರ್ಟೆಂಟ್ ರೀ, ಬೆನ್ನು ಕತ್ತು ನೇರವಾಗಿರೋದು. ಉಸಿರು ತಗೋತೀರಿ, ಉಸಿರನ್ನು ಹೊರಗೆ ಹಾಕ್ತೀರಿ. ಸೊ ಇದೇ ಸ್ಥಿತಿಯೊಳಗೆ ಒಂದು 5 ರಿಂದ 10 ಕೌಂಟ್ ಅದ ಸ್ಥಿತಿಯೊಳಗೆ ಇರ್ತೀರಿ. ಕಣ್ಣುಗಳನ್ನು ಬೇಕಾದ್ರೂ ಮುಚ್ಬೋದ್ರಿ. 1 2 3 4 ಸಹಜವಾದ ಉಸಿರಾಟ. 5 6 7 8 9 10. ನಿಧಾನವಾಗಿ ಕಣ್ಣುಗಳನ್ನು ತೆರಿತೀರಿ. ಸೊ ಇಲ್ಲಿ ನೋಡ್ರಿ, ಈಗ ಹಿಂಗೆ ಹಿಡ್ಕೊಂಡಿರ್ತೀರಿ. ಸೊ ಹಿಂಗಲ್ರಿ. ಸೊ ಹಿಂಗಾಗಿ ಈ ಎದೆ ಭಾಗ ಏನೈತಲ್ಲ ಮುಂದೆ ಬರೋಂಗಿಲ್ಲ. ಸೊ ಹಿಂದಿರ್ಬೇಕು. ಹಿಂಗೆ ಎರಡೂ ಕೈಗಳು ಸ್ಟ್ರೆಚ್ ಇರ್ಬೇಕು, ಈ ರೀತಿ ಇರಬೇಕು. ಸೊ ಈ ರೀತಿ ಇದ್ದಾಗ ಇಲ್ಲೇ ಗ್ರೋಯಿನ್ ಏರಿಯಾ ಇದೆ. ಸೊ ಇಲ್ಲೇನು ನೋಡ್ರಿ ಜಗ್ದಂಗೆ ಅನ್ಸಿರ್ತೈತಿ. ಸೊ ಇಲ್ಲಿ ಜಗ್ದಂಗೆ ಅನ್ಸಾಕತ್ತಾಗ ಏನಾಗ್ತೈತೆ ಅಂತಂದ್ರೆ ಇಲ್ಲಿ ಇರೋ ಏನು ಕೊಬ್ಬು ಐತಲ್ಲ ಅದು ಕರೆಕ್ಟಾಗಿ ಬರ್ತೈತಿ. ದಿನಂಪ್ರತಿ ಪ್ರಾಕ್ಟೀಸ್ ಮಾಡೋದ್ರಿಂದ. ಕೇವಲ ವಿಡಿಯೋ ನೋಡಿ ಫ್ಯಾಟ್ ಕಡಿಮೆ ಆಕೈತೆ ಅಂತ ಏನಿಲ್ಲ, ನೀವು ವಿಡಿಯೋ ನೋಡಿ ಅದ್ರೊಳಗೆ ಹೇಳಿರೋ ಸ್ಟೆಪ್ ಬೈ ಸ್ಟೆಪ್ ಆಸನಗಳನ್ನು ಮಾಡಿದ್ರೆ ಮಾತ್ರ ಕಡಿಮೆ ಆಕೈತಿ. ಆಮೇಲೆ 1 ವಾರ ಮಾಡಿದ್ರೆ ಅಥವಾ 2 ವಾರ ಮಾಡಿದ್ರೆ ಕಡಿಮೆ ಆಗಂಗಿಲ್ರಿ. ತಿಂಗಳಗಟ್ಲೆ ನೀವು ಇದನ್ನ ಪ್ರತಿದಿನ ಮಾಡೋದ್ರಿಂದ ಇದು ಕಡಿಮೆ ಆಗ್ತೈತಿ. ನಿಮ್ಗೆ ತೂಕ ಕಡಿಮೆ ಆಗ್ತೈತ್ರಿ. ಇನ್ನೊಂದ್ಸಲ ತೋರಿಸ್ತೇನೆ ನೋಡ್ರಿ. ಈ ರೀತಿ ಕೈ ಇಟ್ಕೊಂಡಿರ್ತೀರಿ, ಕೈಗಳನ್ನು ಜಗ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ. ಇಲ್ಲೇ 5 ಕೌಂಟ್ 10 ಕೌಂಟ್ ಮಾಡ್ತೀರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಮಾಡ್ರಿ. ಆಮೇಲೆ ಇದನ್ನ ನೀವು ಒಂದ್ಸಲ ಮಾಡಕತ್ರಿ ಅಂತಂದ್ರೆ ಒಂದು 3 ಬಾರಿ ನೀವು ಇದನ್ನ ಮಾಡ್ರಿ. ವಾಪಸ್ ಬರ್ತೀರಿ ಸುಖಾಸನ ಸ್ಥಿತಿ. ಸೊ ಮುಂದಿನ ಆಸನ
ಮುಂದಿನ ಆಸನ ಸೇತು ಬಂಧಾಸನ, ಬ್ರಿಡ್ಜ್ ಪೋಸ್. ಸೊ ಅದಕ್ಕೆ ಏನು ಮಾಡ್ತೀರಿ ಅಂತಂದ್ರೆ ಮಲ್ಕೋತೀರಿ. ಶವಾಸನ ಸ್ಥಿತಿ ಒಳಗೆ ಬರ್ತೀರಿ. ಮೊದಲು ಈಗೇನು ಇಷ್ಟೊತ್ತನ ಆಸನಗಳನ್ನು ಹೇಳಲ್ರಿ, ಪ್ರತಿಯೊಂದು ಆಸನ ಆದ ಮೇಲೆ ನೀವು ರಿಲ್ಯಾಕ್ಸ್ ಮಾಡ್ರಿ. ನಿಂತ ಆಸನ ಮಾಡೋದಿದ್ದಲ್ಲೇ ತಾಡಾಸನ ಸ್ಥಿತಿಗೆ ಏನು ಫಸ್ಟ್ ಹೇಳಿದ್ನಲ್ಲ ಆ ರೀತಿ ಕಣ್ಣುಗಳನ್ನ ಮುಚ್ಕೊಂಡು ಅಲ್ಲೇ ರಿಲ್ಯಾಕ್ಸ್ ಮಾಡ್ತೀರಿ. ಅದು ಆಗ್ಲಿಲ್ಲ ಅಂತಂದ್ರೆ ಕೆಳಗೆ ಕುತ್ಕೋರಿ, ಆಮೇಲೆ ಮತ್ತೆ ಎದ್ದು ಮತ್ತೆ ಮಾಡ್ರಿ. ಆಮೇಲೆ ಈಗ ಏನು ಹೇಳಿದ್ನಲ್ಲ ಅಲ್ಲಿ ಕೂಡ ನೀವು ರಿಲ್ಯಾಕ್ಸ್ ಮಾಡಿ ಒಂದ್ಸಲ ಆಸನ ಮಾಡಿದ್ರಿ ಅಂತಂದ್ರ ಒಂದು 5ರಿಂದ 10 ಸೆಕೆಂಡ್ ರಿಲ್ಯಾಕ್ಸ್ ಆಗ್ರಿ. ಆಮೇಲೆ ಮತ್ತೆ ನೀವು ಮುಂದಿನ ಆಸನಗಳನ್ನ ಮಾಡ್ಬೋದ್ರಿ. 5ರಿಂದ 10 ಸೆಕೆಂಡ್ ಸಾಕಂಗಿಲ್ಲಪ್ಪ, ಇನ್ನೂ ನಮ್ಗೆ ಜಾಸ್ತಿ ಟೈಮ್ ಬೇಕಂತಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಇಲ್ಲ ಅಷ್ಟು ಟೈಮ್ ತಗೊಂಡು ಆಮೇಲೆ ಮುಂದಿನ ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಈಗ ಸೇತು ಬಂಧಾಸನ, ಅದಕ್ಕಾಗಿ 2 ಕಾಲನ್ನ ಫೋಲ್ಡ್ ಮಾಡ್ಕೋತೀರಿ. ಈ ರೀತಿ ಫೋಲ್ಡ್ ಮಾಡ್ಕೋರಿ, ಮತ್ತೆ 2 ಕಾಲಿನ ನಡುವೆ ಅಂತರ ಇರಲಿ ಸ್ವಲ್ಪ. ಸೇತು ಬಂಧಾಸನ. ಸೊ ಇಲ್ಲೇ 2 ಕೈಗಳನ್ನ ನೀವೇನ್ ಮಾಡ್ತೀರಿ ಅಂತಂದ್ರ ನಿಮ್ಮ ಹಿಮ್ಮಡಕ್ಕೆ ಕೈ ಸಿಕ್ತಪ್ಪ ಅಂತಂದ್ರ ಹಿಮ್ಮಡಕ್ಕೆ ಕೈ ಹಚ್ಚಿರಿ. ಇಲ್ಲ ಸಿಗಂಗಿಲ್ಲ ಅಂತಂದ್ರ ಇಲ್ಲೇ ಬಾಜುಕ ಕೈನ ಈ ರೀತಿ ಇಟ್ಕೊಂಡಿರಿ, ಕೈ ಬಾಜುಕಿರ್ಲಿ, ಸಿಕ್ಕ್ರೆ ಹಿಡ್ಕೋರಿ. ಇಲ್ಲೇನ್ ಮಾಡ್ತೀರ ಅಂತಂದ್ರೆ ಉಸಿರು ತಗೋತೀರಿ, ಉಸಿರನ್ನ ಹೊರಗೆ ಹಾಕ್ತೀರಿ. ಇಲ್ಲೇ ಉಸಿರು ತಗೋತಾ ಸೊಂಟ ಭಾಗವನ್ನ ಮೇಲೆ ಎತ್ತುತ್ತೀರಿ. ಉಸಿರು ತಗೋರಿ. ಈಗ ಉಸಿರು ತಗೋತಾ ಸೊಂಟ ಭಾಗವನ್ನ ಮೇಲೆ ಎತ್ತುತ್ತೀರಿ ಈ ರೀತಿ. ಮತ್ತೆ ಸೊಂಟ ಭಾಗವನ್ನ ಮೇಲೆ ಎತ್ತಿದ್ಮೇಲೆ ಉಸಿರನ್ನ ಹೊರಗೆ ಹಾಕ್ತೀರಿ. ಸೊ ಇಲ್ಲಿ ಈ ಸ್ಥಿತಿ ಬಂದಾಗ ನಿಮ್ಮ ಗದ್ದ ಐತಲ್ರಿ, ಎದೆಗೆ ತಾಗಿರೋಷ್ಟು ನೀವು ಸೊಂಟ ಭಾಗವನ್ನ ಮೇಲೆತ್ತಬೇಕಿಲ್ಲ. ಸಹಜವಾದ ಉಸಿರಾಟ ಇರಲಿ. 1 2 3 4 5 ಮತ್ತು ಉಸಿರು ತಗೋರಿ. ಮತ್ತು ಉಸಿರು ಬಿಡ್ತಾ ಸೊಂಟ ಭಾಗವನ್ನ ಕೆಳಗಿಳಿಸ್ತೀರಿ. ಸೊ ಬೆನ್ನು ಪೂರ್ತಿಯಾಗಿ ನೆಲಕ್ಕೆ ಹತ್ತಂಗ ಮಲ್ಕೋರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ. ನೋಡ್ರಿ, ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ ನೋಡ್ರಿ. ಉಸಿರು ತಗೋತಾ ಸೊಂಟ ಭಾಗ ಮೇಲೆ, ಈ ರೀತಿ ಬಂದಾಗ ಸೊ ಇದ್ರ ಮೇಲೆ ಪ್ರೆಷರ್ ಬೀಳ್ತೈತ್ರಿ. ಸೊ ಅದನ್ನ ಅಬ್ಸರ್ವ್ ಮಾಡ್ರಿ. ಆಮೇಲೆ ಇಲ್ಲಿ ಪೇನ್ ಅನ್ನಿಸ್ತೈತಿ ಒಂಚೂರು. ಸೊ ಅದನ್ನ ಅಬ್ಸರ್ವ್ ಮಾಡ್ರಿ. ಮತ್ತೆ ಉಸಿರು ತಗೋತೀರಿ. ಸೊ ಒಂದ್ಸಲ 5 ಕೌಂಟ್ ಮಾಡ್ರಿ, 2ನೇ ಸಲಕ್ಕೆ 8 ಕೌಂಟ್ ಮಾಡ್ತೀರಿ. ಸಹಜವಾದ ಉಸಿರಾಟ ಇರ್ಲಿರಿ. 1 2 3 4 5 6 7 8 ಉಸಿರು ತಗೋತೀರಿ. ಉಸಿರು ಬಿಡ್ತಾ ಸೊಂಟ ಭಾಗವನ್ನು ಕೆಳಗೆ ಇಳಿಸ್ತೀರಿ. ಬೆನ್ನು ಪೂರ್ತಿಯಾಗಿ ನೆಲಕ್ಕೆ ಹತ್ತಲಿ. ಈ ರೀತಿ ನೀವು ಈ ಆಸನನ್ನು ಕೂಡ 1ನೇ ಕೌಂಟ 5 ಮಾಡ್ರಿ, 2ನೇ ಸಲಕ್ಕೆ 8 ಕೌಂಟ್ ಮಾಡ್ರಿ, 3ನೇ ಸಲಕ್ಕೆ 10 ಕೌಂಟ್ ಮಾಡ್ರಿ. ಆದ್ರ ಏನು ಸೇತು ಬಂಧಾಸನ ಅಂತ ಅನ್ಕೊಂಡು ಲಾಸ್ಟ್ ಪೊಸಿಷನ್ಗೆ ಏನು ಹೋಗಿರ್ತಿರಲ್ಲ, ಸ್ವಲ್ಪ ಸಹಜವಾದ ಉಸಿರಾಟ ಇರ್ಲಿ, ಉಸಿರು ಗಟ್ಟಿ ಹಿಡಕ್ ಹೋಗ್ಬೇಡ್ರಿ, ಉಸಿರು ಸಹಜವಾಗಿರ್ಲಿ. ಆಮೇಲೆ ಅಲ್ಲೇ ಕೌಂಟ್ ಮಾಡ್ತೀರಿ. ಆಮೇಲೆ ನಿಮ್ಗೆ ಇಲ್ಲಪ್ಪ ನನ್ ಗದ್ದ ಇಲ್ಲೇ ಇದಕ್ಕೆ ಹತ್ತಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟ ಸೊಂಟ ಭಾಗವನ್ನ ಮೇಲೆತ್ರಿ. ಸೊ ಮುಂದೆ ನೀವು ಪ್ರಾಕ್ಟೀಸ್ ಮಾಡ್ದಂಗ ಸೊಂಟ ಭಾಗ ಮೇಲೆ ಇನ್ನೂ ಮೇಲೆ ಎತ್ತುತ್ತೀರಿ. ಮತ್ತ ನಿಮ್ಮ ಚಿನ್ನು ಕೂಡ ನಿಮ್ಮ ಎದೆಗೆ ತಾಗ್ತೈತಿ. ಒಮ್ಮೆ ಬಾಳ ದೇಹಕ್ಕೆ ಪ್ರೆಷರ್ ಹಾಕಿ ಮಾಡಕ್ ಹೋಗ್ಬೇಡ್ರಿ. ಎಷ್ಟು ಸಾಧ್ಯ ಆಕೈತಿ ಅಷ್ಟ ಮಾಡ್ಕೊಂತ ಬರ್ರಿ. ನಂತರ ಆಸನ ಆದ್ಮೇಲೆ 2 ಕಾಲುಗಳನ್ನ ಬಿಡಿಸ್ಕೊಂಡು ಶವಾಸನ ಸ್ಥಿತಿಯೊಳಗೆ ಹೋಗ್ಕಿರಿ. ಸೊ ಎಲ್ಲಾ ಆಸನಗಳ ಆದ್ಮೇಲೆ ಶವಾಸನ ಸ್ಥಿತಿಗೆ ಹೋಗಿ ಅಲ್ಲೇ ರಿಲ್ಯಾಕ್ಸ್ ಆಗ್ರಿ. ಇಡೀ ದೇಹದ ಅಂಗಾಂಗಗಳನ್ನ ಶಾಂತಗೊಳಿಸ್ತೀರಿ. ಮತ್ತೆ ನಿಮ್ಮ ಮನಸ್ಸನ್ನ ಶಾಂತಗೊಳಿಸಿ ನಂತರ ಎದ್ದೇಳ್ತೀರಿ. ಸೊ ಇಲ್ಲಿ 5ರಿಂದ 10 ನಿಮಿಷ ಇಲ್ಲಿ ರಿಲ್ಯಾಕ್ಸ್ ಆಗ್ರಿ ಶವಾಸನದೊಳಗೆ. ಐದರಿಂದ 10 ನಿಮಿಷ ಆದಮೇಲೆ
ಎದ್ದೇಳ್ತೀರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ನಮಸ್ತೆ. ಯೋಗ ಸಾಧನೆಗೆ ಜಯವಾಗಲಿ.